ಇವತ್ತೇ ಘೋಷಣೆ ಆಗಬೇಕಾಗಿದ್ದಂತ ಬಿಜೆಪಿ ಎರಡನೇ ಪಟ್ಟಿ ಇನ್ನೂ 2 ದಿನ ಮುಂದೂಡಿಕೆ ಆಗಿದೆ. ದೆಹಲಿಯಲ್ಲಿ ಈ ಬಗ್ಗೆ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಅಮಿತ್ ಶಾ ನಡ್ಡಾ ಜೊತೆ 5 ಕ್ಷೇತ್ರಗಳ ಬಗ್ಗೆ ಚರ್ಚೆ ಆಗಿದೆ ಅಂತ ಹೇಳಿದ್ದಾರೆ ಯಡಿಯೂರಪ್ಪ. ಉಳಿದಂತ 8 ಕ್ಷೇತ್ರ, ಅದರಲ್ಲಿ 3 ಜೆಡಿಎಸ್ ಪಾಲಾಗಿದೆ. ಹಾಗಾಗಿ 5 ಕ್ಷೇತ್ರಗಳ ಬಗ್ಗೆ ಈಗಾಗಲೇ ಅಮಿತ್ ಶಾ ನಡ್ಡಾ ಜೊತೆ ಚರ್ಚೆ ನಡೆದಿದೆ. ಟಿಕೆಟ್ ವಂಚಿತರು ಅಸಮಾಧಾನಗೊಂಡಿದ್ದಾರೆ, ಅವರನ್ನ ಸಮಾಧಾನ ಪಡಿಸ್ತೀವಿ, ವಿಶ್ವಾಸಕ್ಕೆ ಪಡೆದು ಈ ಚುನಾವಣೆಯನ್ನ ಗೆದ್ದೇ ಗೆಲ್ತೀವಿ ಅಂತ ದೆಹಲಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಹೇಳಿಕೆ ನೀಡಿದ್ದಾರೆ. ಟಿಕೆಟ್ ವಂಚಿತರನ್ನ ಸಮಾಧಾನ ಪಡಿಸ್ತೀವಿ ಅಂತ ಯಡಿಯೂರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಮಾಧುಸ್ವಾಮಿ ಕರಡಿ ಸಂಗಣ್ಣ ಜೊತೆ ಮಾತಾಡ್ತೀನಿ, ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ಪಡೆದು ಈ ಬಾರಿಯ ಚುನಾವಣೆಯನ್ನು ಗೆಲ್ತೀವಿ ಅಂತ ದೆಹಲಿಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೆ ರಾಯಚೂರು ಗೊಂದಲ ಏನಿಲ್ಲ, ಕನ್ಸಲ್ಟ್ ಮಾಡಿಬಿಟ್ಟು ಒಂದು ತೀರ್ಮಾನಕ್ಕೆ ಬರ್ತಾರೆ. 22ನೇ ತಾರೀಕು ಫೈನಲೈಸ್ ಮಾಡ್ತಾರೆ. ಸರ್, ಸದಾನಂದ ಗೌಡರು ವಿಚಾರದಲ್ಲೂ ಕೂಡ ಅವ್ರನ್ನ ಕಾಂಗ್ರೆಸ್ಗೆ ಸೆಳೆಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ನವ್ರದ್ದು ನೀವೇ ಹೇಳೋ ಪ್ರಕಾರ ಮಾಧ್ಯಮದಲ್ಲಿ ಬರ್ತಿರೋ ಸುದ್ದಿಯನ್ನು ನೋಡಿದಾಗ ಅವ್ರಿಗೆ ಸರಿಯಾದಂತ ಅಭ್ಯರ್ಥಿಗಳೇ ಎಲ್ಲೂ ಸಿಗ್ತಾ ಇಲ್ಲ. ಹಾಗಾಗಿ ಬಿಜೆಪಿಯಲ್ಲಿ ಯಾರ್ಯಾರು ಅತೃಪ್ತರಿದ್ದಾರೆ ಅವರನ್ನು ತರೋಕೆ ವಿಶ್ವ ಪ್ರಯತ್ನವನ್ನ ಮಾಡ್ತಾ ಇರುವಂತಹದ್ದು ಒಂದು ರೀತಿ ನಾಚಿಕೆಗೇಡಿನ ಸಂಗತಿ. ಚಿತ್ರದುರ್ಗ ಮತ್ತೆ ರಾಯಚೂರು ಗೊಂದಲ ಏನಿಲ್ಲ, ಕನ್ಸಲ್ಟ್ ಮಾಡಿಬಿಟ್ಟು ಒಂದು ತೀರ್ಮಾನಕ್ಕೆ ಬರ್ತಾರೆ. ಇಲ್ಲಿ ಚರ್ಚೆ ಮಾಡೋಕೆ ನಾನು ಇಷ್ಟಪಡೋದಿಲ್ಲ. ಒಟ್ಟಾರೆ ಎಲ್ಲವೂ ಚರ್ಚೆ ಮಾಡಿದ್ದೇವೆ, ಎಲ್ಲವೂ ಸರಿ ಹೋಗುತ್ತೆ. ಮೋದಿಯವರ ನೇತೃತ್ವದಲ್ಲಿ, ಅಮಿತ್ ಶಾಜಿಯವರ ನೇತೃತ್ವದಲ್ಲಿ ಈ ದೇಶದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆ ಆಗಬೇಕು, ಮತ್ತೊಮ್ಮೆ ಮೋದಿ 3ನೇ ಬಾರಿಗೆ ಪ್ರಧಾನಿ ಆಗಬೇಕು ಅನ್ನುವಂಥ ಅಪೇಕ್ಷೆ ಇರೋದ್ರಿಂದ ನಾನು ಕೇಳ್ತೇನೆ ಕಾಂಗ್ರೆಸ್ನ ಮುಖಂಡರಿಗೆ, ನಿಮ್ಮ ಮುಂದೆ ಪ್ರಧಾನಿ ಅಭ್ಯರ್ಥಿ ಹೆಸರು ಯಾರಿದ್ದಾರೆ? ಒಂದು ಹೆಸರು ಹೇಳಿ ನೋಡೋಣ. ಸರ್, ಈಗ ನಾನು ಟೆಂಪ್ಟ್ ಮಾಡಿ ಈಗ ಟಿಕೆಟ್ ಕೊಡದೆ ನನ್ನನ್ನು ಅವಮಾನ ಮಾಡಿದ್ದಾರೆ, ಅದಕ್ಕೆ ನನಗೆ ಸಿಟ್ಟು ಬಂದಿರೋದು. ನಾನು ಮಾತಾಡ್ತೀನಿ ಮಾಧುಸ್ವಾಮಿ. JDSನವ್ರ ಮುಖಂಡರುಗಳು ಇನ್ಕ್ಲೂಡಿಂಗ್ ದೇವೇಗೌಡರು, ಕುಮಾರಸ್ವಾಮಿ ಅವರು ಎಲ್ಲರೂ ಸಹ ನಮ್ಮ ಜೊತೆಗೆ ಇರ್ತಾರೆ. ಅಂತಿಮವಾಗಿ ಏನು ತೀರ್ಮಾನ ನಮ್ಮ ಹೈಕಮಾಂಡ್ ತಗೊಳುತ್ತೆ ಅದನ್ನು ಅವರ ಮನವರಿಕೆ ಆದಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ ನಾನು ಭಾವಿಸ್ತೀನಿ. JDSನವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.